ಅಂತ ಬೆಂಕಿ ಹಚ್ಚಲೇಬೇಕು ಅಂತೇನೋ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಅಂದ್ರೆ ಯಾರು ಕೇಳಿ ಸಿದ್ಧತೆ ಮಾಡ್ಕೊಂಡ್ರಿ? ಇಡೀ ಹಿಂದೂ ಸಮಾಜನೇ ತಿರುಗಿ ಬಿದ್ದಿದೆಯಲ್ಲ. ಈಗ ಸಾಧು ಸಂತರು ತಿರುಗಿ ಬಿದ್ದಿದ್ದಾರೆ, ಸಚಿವ ಸಂಪುಟದ ಸಚಿವರೇ ತಿರುಗಿ ಬಿದ್ದಿದ್ದಾರೆ. ಸ್ವಂತ ಆಸ್ತಿ ಅಲ್ಲ ಸರ್ಕಾರ ಅಂದ್ರೆ. ಅದೇನ್ ಮಾಡ್ಬೋದು ಬಿಡ್ಬೋದು ನಾನು ಹೇಳಿಲ್ಲ. ನಾನು ಅವತ್ತು ಯಾವತ್ತು ಇವರು ಜಾತಿ ಜನಗಣತಿ ಇದನ್ನ ಮುಂದೆ ತಂದು 22ನೇ ತಾರೀಕಿನಿಂದ ನಾವು ಮಾಡ್ತೀವಿ ಅಂತ ಅವತ್ತೇ ಹೇಳಿದೆ. ಈ ಜಾತಿ ಜನಗಣತಿ ಇದನ್ನೇ ನೀವು ಮುಂದುವರೆದ್ರೆ ಸರ್ಕಾರವೇ ಬಿದ್ದೋಗತ್ತೆ, ಮೊದಲನೇ ಹೆಜ್ಜೆ ಆಗತ್ತೆ ಹೇಳಿದ್ದೆ ನಾನು. ಆ ಪ್ರಕಾರನೇ ಸಚಿವ ಸಂಪುಟದಲ್ಲಿ ಇದಾಗಿದೆ. ಇದು ಫಸ್ಟ್ ಸ್ಟೇಜು. ಇವ್ರೇನಾರು ಹಠ ಮಾಡಿ ಬಂಡತನ ಮಾಡಿ ನಾನು ಜಾತಿ ಜನಗಣತಿ ಇದೇ ರೀತಿ ಪ್ರಕಾರ ಮಾಡ್ತೀನಿ ಅಂತ ಮುಂದುವರೆದ್ರೆ ಮುಖ್ಯಮಂತ್ರಿ ಸ್ಥಾನ ಕಳ್ಕೊತೀರಿ. ಅದಕ್ಕೋಸ್ಕರ ಕಾಂಗ್ರೆಸ್ಸಿನ ಆಂತರಿಕ ಗೊಂದಲದ ಬಗ್ಗೆ ನಾನು ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡಲ್ಲ. ಆದ್ರೆ ಹಿಂದೂ ಸಮಾಜದ ಅನೇಕ ಮಂತ್ರಿಗಳು ಇದನ್ನ ನೇರವಾಗಿ ವಿರೋಧ ಮಾಡಿದಾರಲ್ಲ, ಅವರ ಧೈರ್ಯಕ್ಕೆ ನಾನು ಮೆಚ್ಚುತ್ತೇನೆ. 5-6 ಜನ ಮಾತ್ರ ಅವ್ರ ಜೊತೆಗಿದ್ರು ಅನ್ನೋಂಥ ಪತ್ರಿಕೆಗಳಲ್ಲಿ ನಾನು ನೋಡಿದೆ. ನಾನು ಗಣತಿಗೆ 4 ದಿನ ಇರುವಾಗ ತೀವ್ರಗೊಂಡ ಗೊಂದಲ, ಸರ್ಕಾರದೊಂದಿಗೆ ಭುಗಿಲೆದ್ದ ಜಾತಿ ಗಣತಿಯ ಸಂಘರ್ಷ, 331 ಹೊಸ ಜಾತಿ ಸೃಷ್ಟಿ, ಸಂಪುಟ ಸಭೆಯಲ್ಲಿ ಬಹುತೇಕ ಸಚಿವರ ಅತೃಪ್ತಿ, ಗಣತಿ ಮುಂದೂಡಿಕೆಗೆ ಒತ್ತಡ, ಮುಖಪುಟ ಪತ್ರಿಕೆಗಳಲ್ಲಿ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಮುಖಪುಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು ಅನ್ನೋದು ಬರದಂಗೆ ನೋಡ್ಕೋಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಹಿಂದೂ ಸಮಾಜನ ಒಡೆಯೋದನ್ನ ತಡೀರಿ, ಈ ಜಾತಿ ಜನಗಣತಿ ವ್ಯವಸ್ಥೆನ ವಾಪಸ್ ತಗೊಳ್ಳಿ ಅನ್ನೋಂಥ ಒತ್ತಾಯನ ಮಾಡ್ತೇನೆ. ಈಗ ರಾಜ್ಯದಲ್ಲಿ ಲಕ್ಷಾಂತರ ಮಂದಿ ಈಗ SC ST OBC